ಫಸ್ಟ್ ಆರ್ಡ್ರ್ ಪಿಕ್ ಮಾಡಾಯಿತು ನೋಡಿ, ಮುತ್ತೈಸಿನೋ ಏನೋ ಒಂದು. ಸೊ ಫಸ್ಟ್ ಆರ್ಡ್ರ್ 4.7 ಕಿಲೋಮೀಟರ್ಸ್ ಹಾಕಿದ್ದಾನೆ ಇಲ್ಲಿಂದ, ಎಲ್ಲಿ ಮಡಿವಾಳ ಕೋಡಿ ಚಿಕ್ಕನಳ್ಳಿ ಹತ್ರ 4.7 ಕಿಲೋಮೀಟರ್ಸ್. ಸೊ ನಾವೆಲ್ಲಿದೆ ಅಂತಂತಂದರೆ ಚಾಕ್ಲೇಟ್ ಫ್ಯಾಕ್ಟ್ರಿ ರೋಡು. ಸೊ ಅಲ್ಲಿ ಊಟ ಮಾಡೋಣ ಅಂತ ಬಂದ್ವಿ ಮಧುರೆ ಮೆಸ್ ಹತ್ರ. ಸೊ ಎಷ್ಟಾಯಿತು ಏನಾಯಿತು ಅದನ್ನೆಲ್ಲ ಹೇಳ್ತೀನಿ. ಇವಾಗ ಟೈಮ್ ಎಷ್ಟು ಅಂತಂದರೆ 3 ಗಂಟೆ. ಸೊ 1 ಅವರ್ ಆಯ್ತು ಇಲ್ಲಿ ಬಂದು, ಮಳೆ ಜೋರಾಗ್ಬಿಟ್ಟೈತೆ. ಮತ್ತು ನಾವೆಲ್ಲಿದ್ದೀವಿ ಅಂತಂತಂದರೆ 16 ಮೈನ್. ಸೊ ನಮ್ಮ ಕ್ವಾರ್ಟರ್ ಕಾಫಿ ಇರುತ್ತೆ ಸರ್, ಜಿಂಜರ್ ಟೀ ಇದೆಯಲ್ಲ ಅಲ್ಲಿದ್ದೀವಿ. ಮಾಡ್ತಿದ್ಯಾ ಅಂತಂತಂದರೆ ಇಲ್ಲೇ ಒಂದು ಡೆಲಿವರಿ ಇತ್ತು, ಡೆಲಿವರಿ ಮಾಡಿಬಿಟ್ಟು ಈಗ ಇನ್ನೊಂದು ದ ಕೋರಲ್ ಅಂತ ಏನೋ ಇದೆ. ಸೊ ಅಲ್ಲಿ ಪಿಕಪ್ ಮಾಡ್ಕೊಳಕ್ಕೆ ಹೋಗಬೇಕು. ನನಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತೈತೆ. ಸೊ ಏನಾಯಿತು ಅನ್ನೋದನ್ನು ನಾನು ಹೇಳ್ತೀನಿ. ಅದಕ್ಕೆ ಟೀ ಕುಡಿನ ಬೇಡ ಬಿಡಿ. ಅವನು ಝೊಮ್ಯಾಟೋದವನು ತುಂಬ ಸಿಷ್ಟ, ಅವನಿಗೆ ಆರ್ಡ್ರ್ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಇನ್ನು ಡ್ರಾಪ್ ಮಾಡಿ 4 ಆರ್ಡ್ರ್ ಆಗಿಬಿಡುತ್ತೆ. ಅದಾದ್ಮೇಲೆ ಬೇಕಾದ್ರೆ ನಾನು ನಿಮಗೆ ಏನಾಯಿತು ಅನ್ನೋದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ. ಮಳೆ ಬೇರೆ ತುಂಬ ಜೋರಾಗಿ ಬಂದೈತಿ, ಇವಾಗ ಸ್ವಲ್ಪ ಕಮ್ಮಿ ಆಗೈತೆ, ವೆದರ್ ಮಸ್ತಾಗಿದೆ. ಇವಾಗ ನಾವೆಲ್ಲಿದ್ದೀವಿ ಅಂತಂತಂದರೆ BTM ಅಲ್ಲಿದ್ದೀವಿ. ಸೊ BTM ಅಲ್ಲಿ ಏನೋ ಮಾಡ್ತಿದ್ದೀವಿ ಅಂತಂತಂದರೆ ಇಲ್ಲಿಂದ ಹೊಸೂರು ರೋಡ್ ಹತ್ರಕ್ಕೆ ಹೋಗಿ ಒಂದು ಡ್ರಾಪ್ ಮಾಡಾಯಿತು. ಮತ್ತು ಅಲ್ಲಿಂದ ಮತ್ತೆ ವಾಪಸ್ BTM ಒಂದು ಹಾಕಿದ್ರೆ ಸ್ಟಾರ್ಟಿಂಗ್ ಒಂದು ಆರ್ಡ್ರ್ ಮಾತ್ರ ತುಂಬ ಲಾಂಗ್ ಆಗ್ದೆ. ಇವಾಗ ತುಂಬ ಹತ್ರನೇ, ಪರವಾಗಿಲ್ಲ, ಅಷ್ಟು ಲಾಂಗ್ ಏನಿಲ್ಲ, ಹತ್ರನೇ ಆಗ್ತಾವನೆ. ಸೊ ಇವಾಗ ಏನು ಮಾಡೋದು ಅಂತ ನೋಡ್ತಾ ಇದ್ದೀವಿ ಅಂತಂತಂದರೆ ಇನ್ನೊಂದು ಆರ್ಡ್ರ್ ಮಾಡಿಬಿಟ್ಟು ಬೇರೆ ಏನಾರು ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಇಲ್ಲಿ ಸ್ವಲ್ಪ ಕಮ್ಮಿನೇ ಅರ್ನಿಂಗ್ಸ್ ಆಗ್ತೈತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಹೇಳ್ತಿದ್ದಂಗೆ ನಾನು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ನಲ್ಲ. ಸೊ 12 ಗಂಟೆಯಿಂದ ಒಂದು 2 ಗಂಟೆವರೆಗೂ ಶಾರ್ಪಾಗಿ ಮಾಡ್ತಾಯಿದ್ವಾ. 2 ಗಂಟೆಯಿಂದ 2:45, 2:50, 3 ಗಂಟೆ ಅಂದ್ಕೊಳ್ಳಿ. ಅನ್ನನ ಬಿಟ್ಬಿಟ್ಟು ಬರೋ ಅಷ್ಟರಲ್ಲಿ, ಅನ್ನನ ಬಿಟ್ಬಿಟ್ಟು ಬರೋ ಅಷ್ಟರಲ್ಲಿ 3 ಗಂಟೆ ಆಗೋಯಿತು. 3 ಗಂಟೆ ಮುಗಿಸ್ಕೊಂಡು ಮತ್ತೆ ನಾನೀಗ ಎಲ್ಲಿ ಹೋಗ್ತಿದ್ದೀನಿ ಅಂತಂತಂದರೆ ಇವಾಗ ಆರ್ಡ್ರ್ ಮಾಡಿಕೊಂಡು ಹಂಗೆ ಇವಾಗ ನಿಧಾನಕ್ಕೆ ಹೋಗ್ತಾ ಇದ್ವಿ. ಸೊ ಏನು ಹೇಳ್ತಿದ್ದೆ ಅಂತಂತಂದರೆ ಬೇಕಿತ್ತಲ್ಲ, ಮಧುರೈ ಮೆಸ್ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗ್ತಾ ಇತ್ತು. ಚೆನ್ನಾಗಿರುತ್ತೆ, ಮಧುರೈ ಸ್ಟೈಲ್ ಫುಡ್ ಥರನೇ ಇರುತ್ತೆ, ಸಖತ್ತಾಗಿರುತ್ತೆ ಅಂತ ಹೇಳಿದ್ರು. ನಾವು ಹೋದ್ವಿ, ಪರೋಟ ನೋಡಿದ್ವಿ. ಪರೋಟ ಎಲ್ಲ ಈವ್ನಿಂಗ್ ಟೈಮಲ್ಲಿ ಸಿಗೋದಪ್ಪ ಅಂದ್ಬಿಟ್ರು ಒಂದೇ ಮಾತಿಗೆ. ಸರಿ ಆಯಿತು, ಎಲೆ ಬೇರೆ ಹಾಕ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಾವೇನು ಹೇಳಿದ್ವಿ, ಮತ್ತು ಪ್ಲೈನ್ ಬಿರಿಯಾನಿ ರೈಸ್ ಹೇಳಿದ್ವಿ. ಬಿರಿಯಾನಿ ರೈಸ್ನೇ ಪ್ಲೈನ್ ಬಿರಿಯಾನಿ ಅಂತಾರೆ. ಪ್ಲೈನ್ ಬಿರಿಯಾನಿ ರೈಸು, ಚಿಕನ್ ಪೆಪ್ಪರು, ಮತ್ತು ಲಾಸ್ಟಾಗಿ ಕಲಕ್ಕಿ ಅಂತ ಒಂದು ಐಟಮ್ ಐತೆ. ಸೊ ಈ 3 ಹೇಳಿದ್ವಿ. ಬಿರಿಯಾನಿ ರೈಸ್ ಎಲ್ಲ ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಬಟ್ ಕ್ವಾಂಟಿಟಿ ತುಂಬ ಕಮ್ಮಿ, 80 ರೂಪಾಯಿ ಕ್ವಾಂಟಿಟಿ. ನನಗಂತೂ ಸಾಕಾಗೇ ಇಲ್ಲ. ಬೇರೆಯವ್ರಿಗೆ ಹೆಂಗೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಸಾಕಾಗಿಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಇದು ಚಿಕನ್ ಪೆಪ್ಪರ್, ಅದು 160 ರೂಪೀಸ್ ಬರುತ್ತೆ. ವರ್ಸ್ಟ್ ಅಂದರೆ ವರ್ಸ್ಟು. ನಾನು ಜೀವನದಲ್ಲಿ ಇನ್ನೊಂದು ಸಲ ಪೆಪ್ಪರ್ ಫ್ರೈ ತಿನ್ಬಾರ್ದು ಅನ್ನೋ ಥರ ಆಗ್ಬಿಡ್ತು. ಯಾಕಪ್ಪ ಅಷ್ಟು ವರ್ಷ ಟೇಸ್ಟ್ ಇದೆಯಾ ಅಂತಂದರೆ, ಟೇಸ್ಟು ಆ್ಯಾವ್ರೇಜು, ಕ್ವಾಂಟಿಟಿ ಇನ್ನೂ ಅಷ್ಟು. 160 ರೂಪಾಯಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ಲೇಟ್ ಫುಲ್ ಆದ್ರೆ ಕೊಡೋದು ಬೇಡವಾ ಹೇಳಿ? ಪ್ಲೇಟ್ ಫುಲ್ಲಲ್ಲ, ಕರೆಕ್ಟಾಗಿ 4-5 ಪೀಸು ಕಬಾಬ್ 100 ಗ್ರಾಮ್ ತೊಗೊಂಡ್ರೆ ಹೆಂಗೆ ಕೊಡ್ತಾರೆ ಆ ಥರ ಕೊಟ್ಟವ್ರೆ. ಶಾರ್ಟ್ಗೆ ಆಗೋಯ್ತು ನನಗಂತೂ. ನಾಳೆ ಹೋಗಿ ಇದೇನು ಮಾತಾಡೋಕೈತಿದೆ ಬಿಡಿ, ತೊಗೊಂಡಾದ್ಮೇಲೆ ಅಂತ ಹೇಳ್ಬಿಟ್ಟು ತೊಗೊಂಡು ನೆಕ್ಸ್ಟು ನಾವು ಆರ್ಡ್ರ್ ಮಾಡಿದ್ದೆ ಕಲಕ್ಕಿನೂ ಅಷ್ಟೇ. ಅದೇ ಕಲಕ್ಕಿ ಅಂದರೆ ಹೆಂಗೆ ಗೊತ್ತಾ, ಮೊಟ್ಟೆನಲ್ಲಿ ಅದು ಚಿಕನ್ ಸಾರು ಅಥವಾ ಬಿರಿಯಾನಿ ಇರುತ್ತೋ ಅದನ್ನ ಮಿಕ್ಸ್ ಮಾಡಿ ಆಮ್ಲೆಟ್ ಥರ ಲೈಟಾಗಿ, ಫುಲ್ ಬಾಯ್ಲ್ ಇಲ್ಲ, ಹಾಫ್ ಬಾಯ್ಲ್ ಇಲ್ಲ, ಮೀಡಿಯಮ್ ಬಾಯ್ಲ್ ಮಾಡಿದ್ರೆ ಕಲಕ್ಕಿ ಅಂತಾರೆ. ಸೊ ಅದು ಅಷ್ಟೇ ಸಾರನ್ನ ಅಂತಾರೆ ನೋಡಿ. ಅದು ವರ್ಸ್ಟ್ ಅಂದರೆ ವರ್ಸ್ಟಾಗೇ ಇತ್ತು, ನನಗೇನು ಅಷ್ಟು ವರ್ತ್ ಅನಿಸಿಲ್ಲ. ಸೊ ಟೋಟಲ್ ಪ್ರೈಸ್ ಎಷ್ಟಾಯಿತು ಅಂತಂದರೆ 3 ಜನಕ್ಕೆ ಸೇರಿ 420 ರೂಪಾಯಿ. 3 ಜನಕ್ಕೂ ಸ್ಯಾಟಿಸ್ಫೈ ಆಯ್ತು ಅಂದರೆ, ಒಬ್ರಿಗೂ ಸ್ಯಾಟಿಸ್ಫೈ ಆಗಿಲ್ಲ. ಮೈನಾಗಿ ಆ ಚಿಕನ್ ಪೆಪ್ಪರ್. ಸೊ ಚಿಕನ್ ಪೆಪ್ಪರ್ ಇಲ್ಲ ಅಂತಂದಿದ್ರೆ 260 ರೂಪಾಯಲ್ಲಿ ಮುಗ್ದಬಿಡೋರು. ಚಿಕನ್ ಪೆಪ್ಪರ್ ತೊಗೊಂಡಿದ್ದಕ್ಕೆ 420 ರೂಪಾಯಿ ಆಯಿತು. ಇದನ್ನೇ ತುಂಬ ವರ್ಸ್ಟ್ ಆಗೋಯಿತು. ಆ್ಯಂಡ್ ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಟ್. ಸೊ ಅದರಿಂದ ರಿವ್ಯೂ ನೋಡ್ಕೊಂಡೆಲ್ಲ ತುಂಬ ದೂರ ಎಲ್ಲ ಹೋಗಿ ತಿನ್ನಕ್ಕೆ ಹೋಗ್ಬೇಡಿ, ವರ್ಷ ಅಂದರೆ ವರ್ಷ ಆಗಿಬಿಡುತ್ತೆ. ಮಳೆ ಬರ್ತಾ ಆಯಿತು ಈಗ. ಸೊ ವಿಡಿಯೋ ನೋಡಿದ್ರಲ್ಲ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇವತ್ತಿನ ಈ ದಿನದಲ್ಲಿ ಏನೇನು ಆಗಿತ್ತು ಅನ್ನೋದನ್ನು ನಾನು ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋ ಥರ ಆಗ್ತಿದೆ ಅಂತಂತಂದರೆ, ಯಾಕೆಂದರೆ ನಮ್ಮ ಆಲ್ರೆಡಿ ಹೇಳಿದ್ದೀನಲ್ಲ ಸ್ಟೋರೇಜ್ ಇಶ್ಯೂ ಇದೆ ನಮ್ಮ ಹತ್ರ ಅಂತ ಹೇಳ್ಬಿಟ್ಟು. ಸೊ ಸ್ಟೋರೇಜ್ ಇಶ್ಯೂ ಹೇಗೆ ನಡೀತಿದೆ ಅನ್ನೋದನ್ನು ಫಸ್ಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ನಮ್ಮ ಸ್ಟೋರೇಜ್ ಕೆಪಾಸಿಟಿ ಬಂದು 128 GB ಇದೆ, ಫೋನಲ್ಲಾಗಲಿ ಆ್ಯಂಡ್ ಮತ್ತು SD ಕಾರ್ಡ್ ಆಗಲಿ. ಫೋನಲ್ಲಿ ಏನಾಗ್ತಿದೆ ಅಂತಂದರೆ ಅಪ್ಡೇಟ್ ಅಂತ ಕೇಳಿ ಅದು ಅಪ್ಡೇಟಲ್ಲಿ ಅರ್ಧಕ್ಕರ್ಧ ಸ್ಟೋರೇಜ್ ತುಂಬ್ಕೊಬಿಟ್ಟಿದೆ. ಆ್ಯಂಡ್ ಆ್ಯಪು, ವೀಡಿಯೋ ಎಡಿಟಿದ್ದು ಮತ್ತು ಯೂಟ್ಯೂಬ್ದು, ಇನ್ಸ್ಟಾಗ್ರಾಮ್ದು ಅದೆಲ್ಲ ಸ್ಟೋರೇಜ್ ಸೇರಿ ಫೋನಲ್ಲಿ ಫುಲ್ ಸ್ಟೋರೇಜ್ ಖಾಲಿ. ಹಾಗೆ ಮೆಮೊರಿ ಕಾರ್ಡ್ನಲ್ಲಿ ಹಳೆ ಫುಟೇಜೆಲ್ಲ ನಾವು ಫುಟೇಜ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದೆಲ್ಲ ಹಂಗಂಗೆ ಇದೆ. ಯಾಕೆ ಡಿಲೀಟ್ ಮಾಡೋಕ್ಕೆ ಹೋಗಿಲ್ಲ ಅಂತಂದರೆ, ಕೆಲವೊಂದು ಫುಟೇಜ್ಗಳು ನೀವು ಇನ್ನೂ ಬೇಕು, ಡಿಲೀಟ್ ಮಾಡೋದಕ್ಕೂ ಆಗ್ತಿಲ್ಲ. ಆ ಕಾರಣದಿಂದಾಗಿ ಅದಲ್ದಿರ ನಾವು ಕಂಟಿನ್ಯೂ ಡೈಲಿ ಮಾಡ್ತಿರೋ ಕಾರಣದಿಂದಾಗಿ ನಮಗೆ ಟೈಮ್ ಸಿಗ್ತಾಯಿಲ್ಲ ನೈಟ್ ಹೊತ್ತು ಎಡಿಟ್ ಮಾಡೋದಕ್ಕೆ. ಆ್ಯಂಡ್ ಟೈಮಲ್ಲಿ ನೈಟು ಮತ್ತು ಬೆಳಗ್ಗೆ ಎದ್ದು ಬೇಗ ಎದ್ದೊಳ್ಬೇಕಂದ್ರೆ ತುಂಬ ಕಷ್ಟ. ಅದಲ್ದಿರ ನಾನು ಎಡಿಟ್ ಮಾಡಿ ಮಲ್ಕೊಳ್ಳೋಬೇಕಾದ್ರೆ 2 ಗಂಟೆ 3 ಗಂಟೆ ಆಗ್ಬಿಡುತ್ತೆ. ಇದು ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಬ್ರೇಕು 2 ಗಂಟೆ 3 ಗಂಟೆ ಆಗ್ಬಿಡುತ್ತೆ. ಸೊ ಅದನ್ನ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಎಡಿಟ್ ಮಾಡಬೇಕು ಅಂತಂದರೆ ಅಥವಾ ವೀಡಿಯೋ ಇದು ಮಾಡಬೇಕು ಅಂತಂದರೆ ತುಂಬ ಕಷ್ಟ. ಅದಲ್ದಿರ ಕೆಲಸಕ್ಕೆ ಹೋಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಾವು ಗಾಡಿ ಓಡಿಸ್ಬೇಕಾದ್ರೆ ನಮಗೆ ಮುಖ್ಯವಾಗಿ ನಿದ್ದೆ ಇರಲೇಬೇಕು. ನಿದ್ದೆ, ಊಟ 2 ಕಂಪಲ್ಸರಿ ಇರಲೇಬೇಕು. ನೀವು ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಯಾಕಂದರೆ ಈವನ್ 0.1% ಒಂದೇ ಒಂದು ಚೂರು ಮಿಸ್ಟೇಕ್ ಆದರೂ
ಆವಾಗ ನೀವು 50,000ಕ್ಕೆ 1,00,000 ಏನಾದ್ರು ಖರ್ಚು ಮಾಡ್ಕೊಳ್ಳೋ ಥರ ಏನಾರು ಮಾಡ್ಕೊತೀರ. ಸೊ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಮಾಡೋಣ ಅಂತೇಳ್ಬಿಟ್ಟು ನಾನು ಇಲ್ಲ ನಾನು ಅಷ್ಟು ರಿಸ್ಕ್ ತೊಗೊಳ್ಳೋದು ಬೇಡ, ಆರಾಮಾಗೆ ಮಾಡೋಣ ಅಂತೇಳ್ಬಿಟ್ಟು ಒಂದೊಂದು ದಿನ 2 ಗಂಟೆ 1 ಗಂಟೆ ಆ ಥರ ಎಡಿಟಿಂಗ್ ಆಗಬೇಕಾದ್ರೆ ಮಲ್ಕೊಬಿಡ್ತಾಯಿದ್ದೆ. ಅದು ನೆಕ್ಸ್ಟ್ ಡೇ ಹೋಗ್ತಾನೆ ಇರ್ತಾಯಿರಲಿಲ್ಲ, ಯಾಕಂದರೆ ಸ್ಟೋರೇಜ್ ಇಶ್ಯೂ ಅಲ್ಲ. ಸೊ ಕೈತಿರಬೇಕಾದ್ರೆ ನಾವು ಇವಾಗ ವೀಡಿಯೋ ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ವಿ. ಸೊ ಆ ಕಾರಣದಿಂದಾಗಿ ಇವತ್ತು ಮೋಟೋ ವ್ಲಾಗ್ ಮಾಡಿಲ್ಲ, ನಾನು ಕರೆಕ್ಟಾಗಿ ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫೋನಲ್ಲೂ ಸ್ಟೋರೇಜ್ ಫುಲ್ಲು, SD ಕಾರ್ಡಲ್ಲೂ ಸ್ಟೋರೇಜ್ ಫುಲ್ಲು. ಸೊ ಅದರಿಂದ ಏನು ಮಾಡೋದಕ್ಕಾಗಿಲ್ಲ. ಆಯಿತು, ಹೀಗೆ ನಾರ್ಮಲಾಗಿ ಮಾತಾಡಿ ಎಕ್ಸ್ಪ್ಲೈನ್ ಮಾಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡಿದ್ವಿ. ಆ್ಯಂಡ್ ನಾವು ಇವತ್ತು ಸ್ವಿಗ್ಗಿ ಅಲ್ಲ ಝೊಮ್ಯಾಟೊ ಮಾಡೋಕ್ಕೆ ಹೋಗಿರ್ತೀವಿ. ಸ್ವಿಗ್ಗಿ ಮಾಡಿ ಅಭ್ಯಾಸ ಆಗ್ಬಿಟ್ಟು ಸ್ವಿಗ್ಗಿನೇ ಅಂತ ಹೇಳ್ತೀವಿ, ಝೊಮ್ಯಾಟೊ ಮಾಡೋಕ್ಕೆ ಹೋಗಿದ್ವಿ. ಎಲ್ಲ ಜಾಯ್ನಿಂಗ್ ಆಗಿರೋದು, ಜಾಯ್ನಿಂಗ್ ಥರ ಏನದು ಜಾಯ್ನಿಂಗ್ ಬೋನಸ್ ಥರ ಕೊಡ್ತಾರೆ ಇವೆಲ್ಲ ಅನ್ಕೋಬಿಟ್ಟು ನಾನೇನಂತಂದರೆ ಸ್ಟಾರ್ಟಿಂಗ್ 4 ಆರ್ಡ್ರ್ ಮಾಡಿದೆ. 4 ಅಲ್ಲ, ಸ್ಟಾರ್ಟಿಂಗಿಂದ 6 ಆರ್ಡ್ರ್ ಮಾಡೋಕ್ಕೆ ಹೇಳಿದ್ದು. 6 ಆರ್ಡ್ರ್ ಮಾಡಿದೆ. 6 ಆರ್ಡ್ರ್ ಮಾಡಿದ ತಕ್ಷಣ ಅವ್ರು ಕೊಡಬೇಕಾಗಿರೋದು 350 ರೂಪೀಸ್ ಕೊಟ್ಟರು. ನೆಕ್ಸ್ಟು ಅದಾದಮೇಲೆ 8 ಆರ್ಡ್ರಸ್ ಮಾಡಿದ್ರೆ 10 ಆರ್ಡ್ರಸ್ ಮಾಡಿದ್ರೆ ಈ ಥರ ನಿಮಗೆ 650 ಸಮಥಿಂಗ್ ಕೊಡ್ತೀನಿ ಅಂತಂದರು. ಇವಾಗ ಡಬಲ್ ಆಗ್ತದೆ ಅಮೌಂಟು. ಸೊ ಅದರಿಂದ ಟೈಮ್ ಕಮ್ಮಿ ಆಗುತ್ತೆ. 10 ಆರ್ಡ್ರೆಲ್ಲ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಸ್ವಲ್ಪ ಹತ್ರನೇ ಆಗ್ತಿದ್ದು, ಸ್ವಲ್ಪ ಲಾಂಗ್ ಆಗ್ತಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ತಾಯಿದ್ವಿ ಆರಾಮಾಗಿ. ಸೊ ಇದರಲ್ಲಿ ಮೈನ್ ಪಾಯಿಂಟ್ ಏನು ಅಂತಂತಂದರೆ, ಸ್ಟಾರ್ಟಿಂಗಲ್ಲಿ ನೀವು ಮಾಡ್ತಿರಲ್ಲ 6 ಆರ್ಡ್ರು, ಆ 6 ಆರ್ಡ್ರಿಂದ ಹಿಡಿದು ಟೋಟಲ್ ಮತ್ತೆ ನಾವು ನೆಕ್ಸ್ಟ್ 8 ಆರ್ಡ್ರ್ ಮಾಡ್ತೀವಿ ಗೊತ್ತಾ, ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು 4 ಆರ್ಡ್ರ್ 6 ಆರ್ಡ್ರ್ ಮಾಡಿರ್ತೀವಿ ಅಂದ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಈ ಸ್ಟಾರ್ಟಿಂಗ್ ಕೊಡಬೇಕಾಗಿರೋ 350 ರೂಪೀಸ್ ಫಸ್ಟ್ ಕೊಟ್ಬಿಡ್ತಾನೆ. ಆ್ಯಂಡ್ ನೆಕ್ಸ್ಟ್ ನೀವು 8 ಆರ್ಡ್ರಿಗೆ ಇಲ್ಲ 10 ಆರ್ಡ್ರಿಗೆ ಇನ್ಸೆಂಟಿವ್ ಇದೆ 600 ರೂಪಾಯಿ ಸಮಥಿಂಗ್ ಕೊಡ್ತಾನೆ ಅಂತಂತಂದರೆ ಆವಾಗ ನೀವು 6ನೇ ಆರ್ಡ್ರಿಂದ 7, 8, 9 ಹತ್ರ ಕೌಂಟ್ ಹೋಗಲ್ಲ. ಸೊ ಅದು ಅಲ್ಲಿಗೆ ಕಟ್ ಡೌನ್ ಅವತ್ತಿನ ದಿನವೇ, ಬಟ್ ಅವತ್ತಿಗೆ ಅಲ್ಲಿಗೆ ಕಟ್ ಡೌನು. ನೆಕ್ಸ್ಟು ನೀವೇನು ಆರ್ಡ್ರ್ ಮಾಡ್ತೀರಾ ಅದು ನೆಕ್ಸ್ಟಿಂದ ಕೌಂಟು. ಅಂದರೆ ಇವಾಗ 6 ಆರ್ಡ್ರ್ ಮುಗಿಸಿದ ತಕ್ಷಣ 350 ರೂಪಾಯಿ ಇನ್ಸೆಂಟಿವ್ ಮತ್ತು ನೆಕ್ಸ್ಟ್ 1, 2, 3, 4, 5, 6, 7, 8 ಆರ್ಡ್ರಿಗೆ ಮತ್ತು 650 ರೂಪಾಯಿ. ಸೊ ಟೋಟಲ್ ಅಲ್ಲೆಲ್ಲ 14 ಆರ್ಡ್ರ್ ಹಂಗೆ ಆಗ್ಬಿಡುತ್ತೆ. ಸೊ ಅದೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ಈ ಥರ ಆಗಿಬಿಡುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ನೋಡಿದೆ, ನನಗೆ ಯಾಕೋ ಇಂಟ್ರೆಸ್ಟ್ ಹೋಯಿತು. ಅದೇ ಮತ್ತೆ ಮಧ್ಯಾಹ್ನ ಊಟ ಮಾಡೋಕ್ಕೆ ಹೋಗಿದ್ವಿ. ಮಳೆ ಬಂದುಬಿಡ್ತು. ಮಳೆ ಬಂದಿರೋ ಕಾರಣದಿಂದಾಗಿ ಮಳೆ ಎಷ್ಟು ಜೋರ ಬರ್ತಿದೆ ಗೊತ್ತಾ, 20 ರೂಪಾಯಿ ಸರ್ಚ್ ಕೊಡ್ತಿದ್ದಾನೆ. ಆ್ಯಂಡ್ ಅಲ್ಲೋಗಿ ಊಟ ಮಾಡಿದ್ದು ಕೂಡ ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ನಾನು ಅನ್ನ ಕರಾಮು 3 ಜನನೂ ತಿಂದ್ವಿ. 420 ರೂಪಾಯಿ. ಆ ಪೆಪ್ಪರ್ ಚಿಕನ್ ನನಗೆ ವರ್ಸ್ಟ್ ಅನಿಸ್ಬಿಟ್ಟು ಏನು ಹೇಳೋದು, ವಾಪಸ್ ಬರೋಣ ಅನ್ನೋ ಅಷ್ಟರಲ್ಲಿ ಆಲ್ರೆಡಿ ಎಳೆ ಹಾಕಿ ನೀರು ಹಾಕಿ ತೊಳೆದುಬಿಟ್ಟಿದ್ವಿ. ಸರಿ ಆಯಿತು, ಕುತ್ಕೊಬಿಟ್ಟು ಎಲ್ಲ ತಿಂದ್ಬಿಟ್ಟೆ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಆಮೇಲೆ ಕುಷ್ಕ ರೈಸು, ಕಬಾಬು ಮತ್ತು ಆ ಪೆಪ್ಪರ್ ಚಿಕನ್ ಹೇಳಿದ ತಕ್ಷಣ 420 ರೂಪಾಯಿ. ಅಲ್ಲಿಗೆ ಮುಗೀತು. 3 ಜನಕ್ಕೆ ಬ್ರೇಕ್ ತೊಗೊಂಡಿದ್ದೆ. ಅದಾದಮೇಲೆ ಅನ್ನನ ಬಿಟ್ಬಿಟ್ಟು ಮತ್ತೆ ನಾವು ಕಂಟಿನ್ಯೂ ಮಾಡಿದ್ವಿ ಕೆಲಸನ ಕಂಟಿನ್ಯೂ ಮಾಡ್ತಾ ನನಗಿದು ಅರ್ಥ ಆಯ್ತಲ್ಲ. ಇವಾಗ ಅರ್ಥ ಆಗಿದ್ದು, ನಿನ್ನೆ ಅರ್ಥ ಆಗಿಲ್ಲ. ಸೊ ಆವಾಗ ನಿಧಾನಕ್ಕೆ ಸರಿ ಆಯಿತು, ಇವಾಗ ಅರ್ಥ ಆಯ್ತಲ್ಲ, ಇನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ರ್ಯಾಪಿಡೋದಲ್ಲಿ ಮಾಡೋಕ್ಕೆ ನೋಡಿರ್ತೀವಿ. ರ್ಯಾಪಿಡೋದಲ್ಲಿ ಅಷ್ಟು ಆರ್ಡ್ರ್ ಇಲ್ಲ, ಮಳೆ ಬರ್ತೈತಲ್ಲ. ಮಳೆ ಬರೋ ಕಾರಣದಿಂದಾಗಿ ಆರ್ಡ್ರ್ಗಳೇ ಇಲ್ಲ ಅಂತೇಳ್ಬಿಟ್ಟು ಮತ್ತೇನು ಮಾಡೋದು, ರಜಾ ತೊಗೊಬಿಡೋಣ ಅಂತೇಳ್ಬಿಟ್ಟು ರಜಾ ತೊಗೊಬಿಟ್ಟೆ. ಬಟ್ ಆ್ಯಸ್ ಪರ್ ಅವರ್ ಕೌಂಟ್ಸ್ 20th ಡೇ. ಸೊ ನಾವೇನು ಮಾಡೋದಕ್ಕಾಗಲ್ಲ, 20ನೇ ದಿನ ಕೌಂಟ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತಿನ ದಿನ ಕೌಂಟ್ ಮಾಡಿದ್ದೀವಿ. ಸೊ ಇಷ್ಟು ವರ್ಷ ಆದಮೇಲೆ ನಮ್ಮ ಚಾಲೆಂಜು ಇದು ನಮ್ಮ ಡೈಲಿ ಟಾರ್ಗೆಟ್ ಕಂಪ್ಲೀಟ್ ಆಗಿರುತ್ತೆ ಅಂದ್ಕೊಳ್ತೀರಾ? ಖಂಡಿತ ಆಗಿರಲ್ಲ. ಸೊ ನಿಮ್ಮ ಹತ್ರ ಈಗಲೂ ಪುಂಗ್ಬೋದು. ನನ್ನ ಕೈಲಿ ಆಯಿತು 50,000 ಡೈಲಿ ಆಗ್ತೈತೆ, 2,000 ಮಾಡ್ತಿದ್ದೀನಿ ಅಂತೇಳ್ಬಿಟ್ಟು ಹಳೇದೆಲ್ಲ ನಾನು ಹೆಂಗಾದರೂ ಮಾಡಿ ನಿಮ್ಮನ್ನೆಲ್ಲ ನಂಬಿಸ್ಬೋದು, ವಿತ್ ಪ್ರೂಫ್ ಎಲ್ಲ ಮಾಡ್ಕೋಬೇಕಂದ್ರೆ. ಬಟ್ ನನಗೆ ಆ ಥರ ಇಷ್ಟ ಇಲ್ಲ. ಇಲ್ಲಿ ಏನು ನಡೀತಿದೆ ಅದು ರಿಯಾಲಿಟಿ. ನನ್ನ ಹೋಗಿತೀರಾ ಹೋಗ್ಕೊಳ್ಳಿ, ಈ ನಮ್ಮ ಸ್ವಾಮಿ ನಮ್ಮ ಬೈಕೊಳ್ಳಿ, ಪರವಾಗಿಲ್ಲ. ಬಟ್ ನಾವು ರಿಯಾಲಿಟಿ ಆಗಿರ್ಬೇಕಪ್ಪ. ನಾವು ಈ ಥರ ಪುಂಗದು ಅಂದ್ಕೊಳ್ಳಿ, ಯಾರೋ ಇನ್ನೊಬ್ಬ ಎಲ್ಲೋ ಊರಲ್ಲಿ ಇರ್ತಾನೆ, ನಮ್ಮ ವೀಡಿಯೋಸ್ ನೋಡ್ತಾನೆ. ನಮ್ಮ ವೀಡಿಯೋಸ್ ಎಲ್ಲ ಮೈಸೂರಲ್ಲಿ, ಬೆಳಗಾವಿನಲ್ಲಿ ಈ ಥರ ತುಂಬ ಜಾಗದಲ್ಲಿ ನೋಡ್ತಾವ್ರೆ. ದುಬೈಯವರು ನೋಡ್ತಿದ್ದಾರೆ, ಯಾರೋ ಒಂದು 2-3% ನೋಡ್ತಿದ್ದಾರೆ ಅಷ್ಟೇ. ಸೊ ಈ ಥರ ವೀಡಿಯೋ ನೋಡಬೇಕಾದ್ರೆ ಕೆಲವರು ವಿಲೇಜ್ ಸೈಡಲ್ಲಿ ಇರೋರು ಯಾರಾದರೂ ನೋಡ್ಬಿಟ್ಟು ನಮ್ಗೆ ಕಮೆಂಟ್ ಮಾಡಿದರು ಯಾವುದರಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಬ್ರೋ ಈ ಥರ ರ್ಯಾಪಿಡೋ ಮಾಡಬೇಕು, ಪೋರ್ಟರ್ ಮಾಡಬೇಕು, ಸ್ವಿಗ್ಗಿ ಮಾಡಬೇಕು, ಹೇಗೆ ಮಾಡೋದು, ಎಷ್ಟು ಮಾಡ್ಬೋದು ಎಲ್ಲ ಎಂಕ್ವೈರಿ ಮಾಡ್ತಾ ಇರ್ತಾರೆ ನಮ್ಮ ಹತ್ರ. ಸೊ ಆ ಥರ ಇರಬೇಕಾದ್ರೆ ನಾವು ಎಷ್ಟು ಹುಷಾರಾಗಿರ್ಬೇಕು ಹೇಳಿ. ಸೊ ಅದರಿಂದನೇ ನನ್ನಿಂದ ಯಾರಿಗೂ ಏನಾಗಬಾರ್ದು, ಮೋಸ ಆಗಬಾರ್ದು. ಸೊ ನಿಜ ಏನಿದೆ ಅನ್ನೋದನ್ನು ನಾವು ತಿಳಿಸ್ಕೊಡ್ಬೇಕು, ಅದೇ ನಮ್ಮ ಪ್ರಯತ್ನ. ಸೊ 50,000 ಮಾಡ್ಬೋದು ಅಂತಂದರೆ ಖಂಡಿತ ಮಾಡ್ಬೋದು, ಬಟ್ ಎಲ್ಲ ದಿನವೂ ಒಂದೇ ಥರ ಇರೋದಿಲ್ಲ. ಸೊ ನನಗೆ ಇನ್ನೂ ಐಡಿಯಾ ಇಲ್ಲ ಹೆಂಗೆ ಮಾಡಿದೆ 50,000 ಆಗುತ್ತೆ ಅಂತ ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಸ್ವಿಗ್ಗಿನಲ್ಲಂತೂ ನನ್ನ ಮಾತೇ ಇಲ್ಲ. ನಮಗೆ ಇನ್ಸೆಂಟಿವ್ ಚೆನ್ನಾಗಿ ಕೊಡ್ತಿದ್ದಾನೆ. ಅದು ಏನಾಯಿತು ಅನ್ನೋದನ್ನು ನಾನು ನಾಳೆಯಿಂದ ನಾಡಿದ್ದು ಲಾಸ್ಟ್ ವೀಡಿಯೋ ಹೇಳ್ತೀನಿ. ಸೊ ನಾಳೆ ನಿಮ್ಗೆ ಹೇಳ್ತೀನಿ, ಇಲ್ಲ ಅಂದರೆ ನಮ್ಮ ಎಂಡ್ ವಿಡಿಯೋದಲ್ಲಿ ಹೇಳ್ತೀನಿ ಹೆಂಗೆ ಇನ್ಸೆಂಟಿವ್ ಒಬ್ಬೊಬ್ರಿಗೆ ಒಂದೊಂದು ಥರ ಇದೆ ಅಂತಂದರೆ. ಕೆಲವರು ಈ ವಿಡಿಯೋ ನೋಡಿರ್ತೀರ ಮತ್ತು ಎಂಡ್ ವಿಡಿಯೋರು ಕಾಯೋದಿಲ್ಲ, ಅವ್ರಿಗೆ ಸಿಂಪಲಾಗಿ ಹೇಳ್ತೀನಿ ಕೇಳಿಸ್ಕೊಡಿ. ನನ್ನ ಇನ್ಸೆಂಟಿವ್ ತುಂಬ ವರ್ಸ್ಟ್ ಆಗೈತೆ. ಇನ್ನೊಬ್ರು ಇನ್ಸೆಂಟಿವ್ ನೋಡ್ತೀನಿ, ಸ್ವಿಗ್ಗಿದು ಫೈಯರಾಗಿ ಕೊಟ್ಟಿರ್ತಾನೆ. ಸೊ ಆ ಕಾರಣದಿಂದಾಗಿ ಚೆನ್ನಾಗಿ ಮಾಡ್ತಿರ್ಬೋದು. ಇನ್ನು ತಮಿಳ್ನಾಡಲ್ಲಿ ಕೆಲವರು ಕ್ರಿಯೇಟರ್ಸ್ ಇದ್ದಾರೆ ಈ ಥರ ಸ್ವಿಗ್ಗಿ ಮಾಡಿ ಇದು ಥರ ಮಾಡೋರು. ಅವ್ರಿಗೆ ನಾನು ಕಮೆಂಟ್ ಹಾಕಿದ್ದೆ, ಹೆಂಗೆ ಬ್ರೋ ನೀವು ದಿನಕ್ಕೆ 2,000 3,000 ದುಡಿತೀರಾ, ನಂಗೆ ಇನ್ಸೆಂಟಿವ್ ಪ್ಲಾನ್ ಹಾಕಿ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ದೆ. ಅವ್ರು ಇನ್ನೂ ರೆಸ್ಪಾನ್ಸೇ ಕೊಟ್ಟಿಲ್ಲ. ಸೊ ನನಗೆ ಅರ್ಥ ಆಗ್ತಿಲ್ಲ, ನನ್ನ ಮಕ್ಕಳು ಪುಂಗುತ್ತವ್ರ ಇಲ್ಲ ನಿಜವಾಗ್ಲೂ ಹೇಳ್ತವ್ರ ಏನು ಅರ್ಥನೇ ಆಗ್ತಿಲ್ಲ. ಬಟ್ ನಮ್ಮ ಇನ್ಸೆಂಟಿವ್ ಪ್ಲಾನ್ಗಂತೂ ತುಂಬ ವರ್ಷಾಗೈತೆ. ಸೊ ನಮ್ಮ ಇನ್ಸೆಂಟಿವ್ ಪ್ಲಾನ್ ಹೇಗಿದೆ ಅನ್ನೋದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ಕೊತೀನಿ.
ಮತ್ತು ನಾಳೆ ಇನ್ನೊಂದು ವೀಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ, ಸೊ ಡೇ 20 ಇಲ್ಲಿಗೆ ಮುಗೀತು. ಇದೇ ಥರನೇ ವರ್ಷದಾಗಾಯಿತು ಮಳೆ ಬಂದಿರೋ ಕಾರಣದಲ್ಲಿ. ಎಷ್ಟು ಜೋರಾಗಿ ಮಳೆ ಬರ್ತಿತ್ತು, 20 ರೂಪಾಯಿ ಕೊಡ್ತು ಅಂದ್ಕೊಂಡ್ರಿ. ಬೆಂಗಳೂರಲ್ಲಿ ಡಿಮ್ಯಾಂಡ್ ಜಾಸ್ತಿ, ಎಲ್ಲರೂ ಬಂದು ಸೇರ್ಕೊಂಡಿರೋದ್ರಿಂದ ನೀನು ಇಲ್ಲಾಂದರೆ ಇನ್ನೊಬ್ಬ ಅಂತ ಹೇಳ್ಬಿಟ್ಟು ಸ್ವಿಗ್ಗಿ ಅವನಿಗೆ ಒಂಥರ ದೌಲತ್ ಬಂದ್ಬಿಟ್ಟೈತೆ. ಸೊ ಆ ದೌಲತ್ ಬಂದಿರೋ ಕಾರಣದಾಗಿ ಇನ್ಸೆಂಟಿವ್ ಎಲ್ಲ ಕಮ್ಮಿ ಮಾಡೋನೆ, ಅದಲ್ಲದೆ ರೈನ್ಸ್ ಅದು ಸರಿಯಾಗಿ ಕೊಡೋದಿಲ್ಲ, ಇನ್ಕಮ್ಸ್ ಎಲ್ಲನೂ ಕಮ್ಮಿ ಮಾಡಿಬಿಟ್ಟಿದ್ದಾನೆ. ಫಸ್ಟ್ ಥರ ಇಲ್ಲವೇ ಇಲ್ಲ, ಇವಾಗ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾನೆ. ಸೊ ಏನು ಹೇಳೋದಕ್ಕಾಗೋದಿಲ್ಲ. ಅದಲ್ದಿರ ಇದರಲ್ಲಿ ಇನ್ನೂ ಟ್ರಾಫಿಕ್ ಬೇರೆ. ನಮ್ಮ ಟಾರ್ಗೆಟ್ ಕ್ಲಿಯರ್ ಮಾಡಬೇಕು ಅಂದರೆ ಟ್ರಾಫಿಕ್ಕು ಸ್ವಲ್ಪ ಆದರೂ ಕಮ್ಮಿ ಇರಬೇಕು. ಬರೀ ಟ್ರಾಫಿಕಲ್ಲೇ ನಮ್ಮ ಅರ್ಧ ಜೀವನ ಹೋಗ್ಬರಂಗೈತೆ ಬೆಂಗಳೂರಲ್ಲಿ. ನನ್ನ ಮನಸ್ಸಲ್ಲಿರೋ ಮಾತುಗಳೆಲ್ಲ ಹಿಂಗೆ ಎತ್ತಿ ಮಾತಾಡ್ತಿದ್ದೀನಿ. ಸರಿ ಆಯಿತು, ಈ ವಿಡಿಯೋನಿಗೆ ಮುಗಿಸ್ಕೊತೀನಿ. ಹಿಂಗೆ ಮಾತಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ, ಸೊ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ನಾಳೆ ಸಿಗೋಣ. ಬಾಯ್.